ನಮಸ್ಕಾರ ಪ್ರೀತಿಯ ಸ್ನೇಹಿತರೆ. ನಮ್ಮ ಜೀವ ಹಾಗೂ ಜೀವನ ಇವೆರಡು ಅನಿರೀಕ್ಷಿತ ತಿರುವಿನ ದಾರಿಗಳಿದ್ದಂತೆ. ಇವತ್ತು ಈಗ ಏನು ಮಾಡಬೇಕು ಎನ್ನುವುದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ನಾಳೆ ನಮ್ಮ ಬಾಳಿನಲ್ಲಿ ಏನಾಗುವುದು ಎನ್ನುವುದು ನಾಳಿನ ಆ ದಿನಕ್ಕೆ ಹಾಗೂ ಆ ಕ್ಷಣಕ್ಕೆ ನಿಗದಿತವಾಗಿರುತ್ತೆ. ಹಾಗಾಗಿ ಈಗಿನ ಈ ಕ್ಷಣಕ್ಕೆ ಬಾಳುವುದನ್ನು ಕಲಿಯಬೇಕು ಎನ್ನುವುದು ಮೊದಲ ಸತ್ಯ. ನಮ್ಮ ಬಾಳಿನಲ್ಲಿ ಯಾವುದು ಶಾಶ್ವತವಲ್ಲ. ಜನ, ವಸ್ತು, ಹಣ ಇವೆಲ್ಲ ನಮ್ಮಲ್ಲಿ ಇರಬೇಕಾದಷ್ಟು ದಿನಗಳು ಮಾತ್ರವೇ ಇರುತ್ತವೆ. ನಾವು ಗಳಿಸುವ ಪ್ರೀತಿ, ಗೌರವ ಇವಷ್ಟೇ ನಮ್ಮೊಡನೆ ನಮ್ಮ ಕೊನೆಯವರೆಗೂ, ಕೊನೆಯ ನಂತರವೂ ಅಳಿಯದೆ ಉಳಿಯುವುದು. ಸ್ನೇಹಿತರೆ, ನಮ್ಮೊಡನೆ ಬೇರೆಯವರ ಬಗ್ಗೆ ಚಾಡಿ ಹೇಳುವವರು, ಕೆಟ್ಟದಾಗಿ ಮಾತನಾಡುವವರು, ಬೇರೆಯವರೊಡನೆ ನಮ್ಮ ಬಗ್ಗೆ ಮಾತನಾಡುತ್ತಾರೆ ಎನ್ನುವುದನ್ನು ಮರೆಯಬಾರದು. ನಾವು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ಹಿಂದೆ ಪ್ರತಿಫಲ ದೊರೆಯದಿದ್ದರೂ ನಮಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗಿಯೂ ನಮ್ಮ ಸಹಾಯಕ್ಕೆ ಬರುತ್ತದೆ ಎನ್ನುವುದು ಸತ್ಯ. ಆದಷ್ಟು ಪ್ರೀತಿ, ಕರುಣೆಯಿಂದ ಕೂಡಿರಲಿ ನಮ್ಮ ಮನೋಭಾವನೆ. ಒಬ್ಬರ ಸಂತೋಷದಲ್ಲಿ ಭಾಗಿಯಾಗಲು 100 ಮಂದಿ ನಾ ಮುಂದು ತಾ ಮುಂದು ಎಂದು ಬರುತ್ತಾರೆ. ಆದರೆ ಅವಶ್ಯಕತೆ ಇದ್ದಾಗ ಒಬ್ಬ ಪ್ರಾಮಾಣಿಕವಾಗಿ ನಮ್ಮಿಂದ ಏನೂ ಬಯಸದೆ ನಮ್ಮೊಡನೆ ನಿಂತರೆ ಅದು ನಮ್ಮ ಜೀವನದ ದೊಡ್ಡ ಆಸ್ತಿ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರೂ ಒಪ್ಪಿಕೊಳ್ಳಬೇಕಾದ 10 ನಗ್ನ ಸತ್ಯಗಳು. ಇವುಗಳ ಮೇಲೆಯೇ ನಮ್ಮ ಜೀವನದಲ್ಲಿ ನೆಮ್ಮದಿಯ ನಿರಾಳತೆ ಅಡಗಿದೆ. ಮೊದಲನೇದು, ಹಣದ ಮೇಲೆಯೇ ಈ ಪ್ರಪಂಚದಲ್ಲಿ ಎಲ್ಲವೂ ನಿಂತಿದೆ. ಹಣ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯುವುದಿಲ್ಲ. ಎರಡನೇದು, ನಾವು ಖುಷಿಯಾಗಿ ಇರಲಿ ಅಥವಾ ಬೇಜಾರಿನಲ್ಲಿ ಇರಲಿ, ಜನರು ನಮ್ಮ ಬಗ್ಗೆ ಸದಾ ಏನಾದರೊಂದು ಮಾತನಾಡಿಕೊಳ್ಳುತ್ತಲೇ ಇರುತ್ತಾರೆ. ಮೂರನೇದು, ನಾವು ಬಗ್ಗಿದಷ್ಟು ಜನ ಬಗ್ಗಿಸುತ್ತಾರೆ. ಒಮ್ಮೆ ಎದ್ದು ನಿಂತರೆ ನಮ್ಮ ಶಕ್ತಿ ತಿಳಿದುಕೊಳ್ಳುತ್ತಾರೆ. ನಾಲ್ಕನೇದು, ನಾನು ನಿನ್ನ ಜೀವನವಿಡೀ ಜೊತೆಗಿರುವೆ ಎಂದವರು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುತ್ತಾರೆ. ಐದನೇದು, ಅಪ್ಪ ಅಮ್ಮನಷ್ಟು ಈ ಜಗತ್ತಿನಲ್ಲಿ ಯಾರು ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಆರನೇದು, ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಶಾಶ್ವತವಲ್ಲ. ಹಾಗೆಯೇ ನಮ್ಮ ಸಮಸ್ಯೆಗಳು ಕೂಡ ನಮಗೆ ಶಾಶ್ವತವಲ್ಲ. ಏಳನೇದು, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಮಿತಿ ಮೀರಿದರೆ ನಮ್ಮ ಜೀವನದಲ್ಲಿ ಅಮೃತವೂ ಕೂಡ ವಿಷವಾಗುತ್ತದೆ. ಎಂಟನೇದು, ನಮ್ಮ ಬಾಳಿನಲ್ಲಿ ಯಾರು ಕೊನೆಯವರೆಗೂ ನಮ್ಮೊಂದಿಗೆ ಬರುವುದಿಲ್ಲ. ಯಾಕೆಂದರೆ ಕತ್ತಲಾದರೆ ನಮ್ಮ ಸ್ವಂತ ನೆರಳು ಸಹ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಒಂಬತ್ತನೇದು, ನಮ್ಮ ಹಿಂದಿನ ಕಹಿ ಜೀವನದ ಅಥವಾ ಸುಖ ನೀಡುವ ನೆನಪುಗಳಿಗೆ ನಾವು ಎಂದಿಗೂ ಹಾಳಾಗಬಾರದು. ಹತ್ತನೇದು, ಕೊನೆಯದಾಗಿ ಎಲ್ಲದಕ್ಕೂ ಎಲ್ಲೋ ಒಂದು ಕಡೆ ಅಂತ್ಯವಿದ್ದೇ ಇರುತ್ತದೆ. ಮಹಾಮಾರಿ ಅಂದುಕೊಂಡ ಕೊರೋನಾ ಅಂತ್ಯವಾದ ಹಾಗೆ. ಸ್ನೇಹಿತರೆ, ನಮ್ಮ ಪ್ರಾಣ ಯಾರ ಮೋಸಕ್ಕೂ ಮಿಗಿಲಲ್ಲ. ಹಾಗಾಗಿ ಆತ್ಮಹತ್ಯೆ ಖಂಡಿತವಾಗಿಯೂ ಮಹಾಪಾಪ. ಹುಡುಗಿ ಅಥವಾ ಹುಡುಗ ಕೈ ಕೊಟ್ಟರೆಂದು ನಮ್ಮ ಮುಂದೆ ಇರುವ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬಾರದು. ಈ ವರ್ಷದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದದಿದ್ದರೇನು, ಮುಂದಿನ ವರ್ಷ ತೇರ್ಗಡೆ ಹೊಂದಬಹುದು. ಅಥವಾ ಅದು ನಮಗೆ ಕಷ್ಟವೆನಿಸಿದರೆ ನಮಗಿಷ್ಟವಾದ ಬೇರೆ ವಿಷಯದಲ್ಲಿ ತೇರ್ಗಡೆ ಹೊಂದುವ ಅವಕಾಶವಿದೆ ಎನ್ನುವುದನ್ನು ಮರೆಯಬಾರದು. ಸ್ನೇಹಿತರೆ, ಮಕ್ಕಳಿಗೆ ವಿದ್ಯೆ ಕೊಡಿಸಲಾಗದಿದ್ದರೂ ಪರವಾಗಿಲ್ಲ, ಮಾನವೀಯತೆ ಹಾಗೂ ವಿವೇಕವನ್ನು ಕಲಿಸಬೇಕು. ಅದು ಖಂಡಿತವಾಗಿಯೂ ಅವರನ್ನು ಬಹಳ ಎತ್ತರಕ್ಕೆ ಕರೆದೊಯ್ಯುತ್ತದೆ. ನಾವು ಸತ್ತರೆ ನಮ್ಮ ಜಾಗಕ್ಕೆ 1 ವಾರದಲ್ಲೇ ಇನ್ನೊಬ್ಬರನ್ನು ತಂದು ಕೂಡಿಸುವವರು ನಾವು ಕೆಲಸ ಮಾಡುವ ಜಾಗದಲ್ಲಿನ ನಮ್ಮ ಯಜಮಾನ. ಆದರೆ ನಮ್ಮ ಮನೆಯವರಿಗೆ, ಮಕ್ಕಳಿಗೆ ನಾವೇ ಯಜಮಾನಿ. ಹಾಗಾಗಿ
ಅವರಿಗೆ ಸಮಯ ನೀಡುವುದು ಆಫೀಸ್ನಲ್ಲಿ ಕುಳಿತು ನಾವು ಮಾಡುವ ಓವರ್ ಟೈಮ್ಗಿಂತ ಹೆಚ್ಚು ಬೆಲೆಯುಳ್ಳದ್ದಾಗಿದೆ. ಸ್ನೇಹಿತರೆ, ಇಂದಿಗಾಗಿ ಬದುಕುವುದು ಮುಖ್ಯ. ನಾಳೆಗೆಂದು ಎಲ್ಲವನ್ನು ಕೂಡಿಟ್ಟು ಆ ನಾಳೆಯೇ ಬಾರದಿದ್ದರೆ? ಸ್ನೇಹಿತರೆ, ಕೊನೆಗೊಂದು ಮಾತು, ನಮ್ಮ ಜೀವನ ನಮ್ಮದು, ಸಮಾಜದ್ದಲ್ಲ. ನಮಗಾಗಿ ನಾವು ಬದುಕಬೇಕು, ಅವರಿಗಾಗಿ ಇವರಿಗಾಗಿ ಅಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.